ನಾವು ಬೀಳಲ್ಲ, ತಲೆ ಬಾಗ್ಸಲ್ಲ, ಮುನ್ನುಗ್ಗಿ ಆಡ್ತೀವಿ. ಜೊತೆಯಾಗಿ ಸೇರಿ ನಾವು ಕೊನೆವರೆಗೂ ಹೋರಾಡ್ತೀವಿ. ಹೊಸ ಅಧ್ಯಾಯ ಅಂತ ವಿರಾಟ್ ಕೊಹ್ಲಿ ಅವರು ಅನೌನ್ಸ್ ಮಾಡಿದ್ದೀವೇ RCB ಅನ್ಬಾಕ್ಸ್ ಇವೆಂಟಲ್ಲಿ ಆಲನ್ ವಾಕರ್ ಅವರ ಕಂಪೋಸಿಷನಲ್ಲಿ ಒಂದು ಹಾಡು ಬಿಟ್ಟರು. ಅದರಲ್ಲಿ ಈ ಲಿರಿಕ್ಸ್ ಇತ್ತು: ಎಂಡ್ ಆಫ್ ದಿಸ್ ಸೀಸನ್. ಇವಾಗ ನೋಡಿ, ಲೀಗ್ ಸ್ಟೇಜ್ ಎಂಡಲ್ಲಿ ವಿ ಹ್ಯಾವ್ ಆಲ್ರೆಡಿ ಬೀನ್ ಕ್ವಾಲಿಫೈಡ್ ಟು ದ ಪ್ಲೇ ಆಫ್ಸ್ ಇನ್ ದ 4th ಪೊಸಿಷನ್ ಆಫ್ ದ ಪಾಯಿಂಟ್ಸ್ ಟೇಬಲ್. ಮೇ 22 ಇವತ್ತಿರುವ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಎದುರು RCB ಆಡ್ತಾರೆ. ಹಾಗೆ ರಾಜಸ್ಥಾನ್ ರಾಯಲ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರುದು ಒಂದು ವಿಪರ್ಯಾಸ ಏನಂತಂದರೆ, ರಾಜಸ್ಥಾನ್ ರಾಯಲ್ಸ್ ಅವರು ಮೇ ತಿಂಗಳಲ್ಲಿ ಒಂದು ಮ್ಯಾಚ್ನೂ ಗೆದ್ದಿಲ್ಲ. ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರವರು ಮೇ ತಿಂಗಳಲ್ಲಿ ಒಂದು ಮ್ಯಾಚ್ನೂ ಸೋತಿಲ್ಲ. ಸೊ RCBಯ ಮೈಂಡ್ಸೆಟ್ ಎಷ್ಟು ಚೇಂಜ್ ಆಗಿದೆ, ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ ಅಂದರೆ, CSKನ ಡಿಫೀಟ್ ಮಾಡಿ RCB ಪ್ಲೇ ಆಫ್ಸ್ಗೆ ಕ್ವಾಲಿಫೈಸ್ ಆದಾಗ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ದೀಪ್ ದಾಸ್ ಗುಪ್ತಾ ಅವರು ಕ್ಯಾಪ್ಟನ್ ಫಾಫ್ ಡು ಪ್ಲೇಸಸ್ನ ಇಂಟರ್ವ್ಯೂ ಮಾಡ್ತಿದ್ರು. ಅದರಲ್ಲಿ ಅವ್ರು ಕೇಳಿದ್ರು, ನೀವು 218 ಡಿಫೆಂಡ್ ಮಾಡ್ತಿದ್ರಾ ಅವ್ರು 201 ಡಿಫೆಂಡ್ ಮಾಡ್ತಿದ್ರಾ ಅಂತ. ನಿಮಗೆಲ್ಲ ಗೊತ್ತಿದೆ, CSKಗೆ ಟಾರ್ಗೆಟ್ ಇದ್ದಿದ್ದು 218, ಬಟ್ RCB ಕ್ವಾಲಿಫೈ ಆಗೋಕ್ಕೆ 201 ಡಿಫೆಂಡ್ ಮಾಡಬೇಕಾಯಿತು. CSK 201 ಹೊಡೆದಿದ್ರೆ CSK ಕ್ವಾಲಿಫೈ ಆಗ್ತಿದ್ರು. ಸೊ ಇದಕ್ಕೆ ಉತ್ತರ ಕೊಟ್ಟಿದ್ದು ಏನಂತ ಅಂದರೆ, ಫಾಫ್ ಡು ಪ್ಲೇಸಸ್ ಅವರು ವಿ ವರ್ ಡಿಫೆಂಡಿಂಗ್ 175 ಅಂತ. ಸೊ ಇದೇ ತೋರಿಸುತ್ತೆ ಅವರ ಮೈಂಡ್ಸೆಟ್ ಹೇಗಿದೆ RCB ಅವ್ರದ್ದು ಈ ಸೀಸನ್ ಅಂತ. ರಾಯಲ್ ರಂಬಲ್ ಅಂತಲೇ ಕರಿಬೋದು ಈ ಕ್ಲಾಶ್ ಆಫ್ ರಾಯಲ್ಸ್, ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಪ್ಲೇ ಆಫ್ಸ್ ನಡೀತಿರೋದು ಎರಡೇ ವೆನ್ಯೂಯಲ್ಲಿ, ಒಂದು ಚೆನ್ನೈನಲ್ಲಿ, ಇನ್ನೊಂದು ಅಹಮದಾಬಾದ್ನಲ್ಲಿ. ಸೊ ಈ ಮ್ಯಾಚ್ ಅಹಮದಾಬಾದಲ್ಲಿ ನಡೆಯಲಿದೆ, ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ಪ್ಲೇ ಆಫ್ಸ್ಗೆ ಅಫೆಕ್ಟ್ ಆಗೋ ಒಂದು ಫ್ಯಾಕ್ಟರ್ ಏನಂದರೆ, ಇಂಗ್ಲೆಂಡ್ ಅವರು T20 ವರ್ಲ್ಡ್ ಕಪ್ ಆಡ್ತಿರುವಂತಹ ಅವರ ಪ್ಲೇಯರ್ಸ್ನೆಲ್ಲ ಇಂಗ್ಲೆಂಡ್ಗೆ ವಾಪಸ್ ಕಳ್ಸ್ಕೊಂಡಿದ್ದಾರೆ. ಸೊ ಇದು ಬಿಗ್ ಇಂಪ್ಯಾಕ್ಟ್ ಮಾಡುತ್ತೆ, ಬಿಕಾಸ್ RCBಗೆ ವಿಲ್ ಜಾಕ್ಸ್ ಹಾಗೂ ರೀಸ್ ಟಾಪ್ಲಿ ಅವರು ವಾಪಸ್ ಇಂಗ್ಲೆಂಡ್ಗೆ ಹೋಗಿದ್ದಾರೆ ಟು ಬಿ ವಿತ್ ದೇರ್ ವರ್ಲ್ಡ್ ಕಪ್ ಟೀಮ್. ಆ್ಯಂಡ್ ಅಗೇನ್ ರಾಜಸ್ಥಾನ್ ರಾಯಲ್ಸ್ಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ಬಿಕಾಸ್ ದೇರ್ ಸೀಸನ್ ಓಪನರ್ ಜಾಸ್ ಬಟ್ಲರ್ ಈಸ್ ಗಾನ್ ಬ್ಯಾಕ್ ಟು ಇಂಗ್ಲೆಂಡ್. ಬೆಂಗಳೂರಲ್ಲಿ ಮಳೆ ಬರ್ತಿರೋ ಕಾರಣ ಏನಂತ ನಮಗೆಲ್ಲ ಗೊತ್ತು. ಬಹಳ ವರ್ಷಗಳಿಂದ ಚೆನ್ನೈಯಲ್ಲಿ ಸೈಕ್ಲೋನ್ ಆದಾಗ ಬೆಂಗಳೂರಲ್ಲಿ ಮಳೆ ಬರುತ್ತೆ. ಚೆನ್ನೈ ಸೈಕ್ಲೋನ್ ಆದಾಗ ಚೆನ್ನೈಯಲ್ಲಿ ಮಳೆ ಬರದೇ ಇರುತ್ತೆ, ಖಂಡಿತವಾಗ್ಲೂ ಚೆನ್ನೈಯಲ್ಲಿ ಕೂಡ ಮಳೆ ಬರುತ್ತೆ. ಸೊ ಈ ಮಳೆ ಇಂಪ್ಯಾಕ್ಟ್ ಆಗಬಾರ್ದು ಅಂತ ರಿಸರ್ವ್ ಡೇ ಆಪ್ಷನ್ ಕೂಡ ಇಟ್ಟಿದ್ದಾರೆ. ಅಹಮದಾಬಾದಲ್ಲಿ ಹೀಟ್ ವೇವ್ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ ಗುಜರಾತಲ್ಲಿ. ಸೊ ಅಲ್ಲಿ ಮಳೆ ಬರೆಯೋ ಸಾಧ್ಯತೆಗಳಿಲ್ಲ. ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿರೋ 4 ತಂಡಗಳದ್ದು ಪಾಯಿಂಟ್ಸ್ ಏನಿದೆ ಅಂತ ನೋಡೋಣ. KKR ತಂಡಿದ್ದು 20 ಪಾಯಿಂಟ್ಸಿಂದ ಕ್ವಾಲಿಫೈ ಆಗಿದ್ದಾರೆ, ನಂಬರ್ 1ನಲ್ಲಿ ಫಿನಿಷ್ ಮಾಡಿದ್ದಾರೆ. ನಂಬರ್ 2ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಫಿನಿಷ್ ಮಾಡಿದ್ರು. ಆಫ್ಟರ್ ದೇರ್ ಮ್ಯಾಚ್ ವೈಟ್ ವಾಶ್ ಆಯಿತು. ಸೊ 1 ಪಾಯಿಂಟ್ ಅವ್ರಿಗೆ ಆ್ಯಡ್ ಆದಾಗ ದೇ ಕ್ವಾಲಿಫೈಡ್ ವಿತ್ 17 ಪಾಯಿಂಟ್ಸ್. ರಾಜಸ್ಥಾನ್ ರಾಯಲ್ಸ್ ಅವರು ಕೂಡ 17 ಪಾಯಿಂಟ್ಸಲ್ಲಿ ಕ್ವಾಲಿಫೈ ಆಗಿದ್ದಾರೆ, ಬಟ್ 3rd ಪೊಸಿಷನಲ್ಲಿದ್ದಾರೆ. ಆ್ಯಂಡ್ RCB ವಿತ್ 14 ಪಾಯಿಂಟ್ಸ್. ಅನ್ಲೈಕ್ 2023 IPL ಅಲ್ಲಿ ಬರೀ ಫೈನಲ್ಸಿಗೆ ಮಾತ್ರ ರಿಸರ್ವ್ ಡೇ ಇಟ್ಟಿದ್ರು. ಬಟ್ ಈ ಸಲ ಪ್ಲೇ ಆಫ್ಸ್ನ ಎಲ್ಲ ಮ್ಯಾಚಸ್ಗೂ ರಿಸರ್ವ್ ಡೇ ಇದೆ. ಎಲಿಮಿನೇಟರ್ಗೆ ಕೂಡ ರಿಸರ್ವ್ ಡೇ ಇರುತ್ತೆ, ಕ್ವಾಲಿಫೈರ್ 1, 2 ಆ್ಯಂಡ್ ಫೈನಲ್ ಎಲ್ಲದಕ್ಕೂ ರಿಸರ್ವ್ ಡೇ ಇರುತ್ತೆ. ಅಹಮದಾಬಾದಲ್ಲಿ ನಡೆದಿರೋ ಎಲಿಮಿನೇಟರ್ಗೆ ರೈನ್ ಪ್ರೆಡಿಕ್ಷನ್ ಇಲ್ಲ, ಬಟ್ ಸ್ಟಿಲ್ ರಿಸರ್ವ್ ಡೇ ಇದೆ. ಈ ರಿಸರ್ವ್ ಡೇ ಈ ಸಲ 2024 IPL ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಫಸ್ಟ್ ಡೇ ವೈಟ್ ವಾಶ್ ಆಗಿ ಸೆಕೆಂಡ್ ಡೇಗೆ ಕಂಟಿನ್ಯೂ ಮಾಡಬೇಕಾದ್ರೆ ಫ್ರೆಶ್ ಮ್ಯಾಚ್ ಆಡ್ತಾರಾ ಅಥವಾ ಮ್ಯಾಚ್ನ ಕಂಟಿನ್ಯೂ ಮಾಡ್ತಾರಾ? ಮ್ಯಾಚ್ನ ಕಂಟಿನ್ಯೂ ಮಾಡಲಾಗುತ್ತೆ. ಅಕಸ್ಮಾತ್ ಮ್ಯಾಚೇ ನಡೀದೆ ವಿತೌಟ್ ಅ ಬಾಲ್ ಬೀಯಿಂಗ್ ಬಾಲ್ಡ್, ಫಸ್ಟ್ ಡೇ ಮ್ಯಾಚ್ ಅಬಂಡನ್ ಆದರೆ ದೆನ್ ಫ್ರೆಶ್ ಮ್ಯಾಚ್ ವಿಲ್ ಬಿ ಸ್ಟಾರ್ಟೆಡ್ ಇನ್ ದ ರಿಸರ್ವ್ ಡೇ. ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋಕ್ಕೆ ಕೊನೆಯ ಲೀಗ್ ಸ್ಟೇಜ್ನ ಲಾಸ್ಟ್ 6 ಮ್ಯಾಚಸ್ನ RCB ಗೆದ್ಕೊಂಬಂದಿದ್ದಾರೆ. ಸೊ ದೇ ಮೇಡ್ ಇಟ್ 6 out of 6. ನಾವೇನು ಹೋಪ್ ಮಾಡೋದು ಆ್ಯಸ್ RCB ಫ್ಯಾನ್ಸ್ ಅಂದರೆ, RCB ಶುಡ್ ಮೇಕ್ ಇಟ್ 9 out of 9 ಅಂತ. ಇನ್ನು 3 ಮ್ಯಾಚ್ ಬಾಕಿ ಇದೆ, ಎಲಿಮಿನೇಟರ್, ಕ್ವಾಲಿಫೈರ್ 2 ಆ್ಯಂಡ್ ಫೈನಲ್. ಇವು 3 ಮ್ಯಾಚ್ನು ಗೆದ್ದರೆ ಈ ಸಲ ಕಪ್ ನಮ್ಮದೇ.